ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀವಿ ಸರ್. ಯಾರು ಇಷ್ಟ ಆಗ್ತಾರೆ? ಅದರಲ್ಲಿ ಗಿಲ್ಲಿ ನಟ ಇಷ್ಟ ಆಯ್ತಾರೆ. ಯಾಕೆ ಅಂದರೆ ಅವರು ತುಂಬ ಬಡತನದಿಂದ ಬಂದಿರೋ ಅಂಥ ಹುಡುಗ, ವ್ಯವಸಾಯ ಮಾಡ್ಕೊಂಡಿದ್ದಂಥವನು ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದರೆ ಕರ್ನಾಟಕದ ಜನತೆ ತುಂಬ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆಟ ಆಡ್ತಂಗೆ ಆಡಬೇಕು. ಅಲ್ಲಿ ಕೆಲವರು ಆಟ ಆಡ್ತಂಗೆ ಆಡ್ತಾ ಇಲ್ಲ. ಪ್ರತಿಷ್ಠೆ, ನನಗೆ ಮನೆಗಳಿದೆ, ನಾನು MP ಮಗಳು, MLA ಮಕ್ಕಳು, ನನಗೆ ದುಡ್ಡಿನ ಮತ ಇದೆ ಅಂತ ಹೇಳಿ ಮಾತಾಡ್ತಾರೆ. ಇವತ್ತು ಸುದೀಪ್ ಅವ್ರು ಏನು ಮಾತಾಡ್ತಾರೋ ನೋಡಬೇಕು. ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಆಗಿದೆ ಅಶ್ವಿನಿ ಗೌಡರ ಬಗ್ಗೆ. ಒಬ್ಬ ಆಟ ಆಡ್ತಂಗೆ ಮಾತಾಡಬೇಕು. ಅಂದೆ ಅವೆಲ್ಲ ಪ್ರತಿಷ್ಠೆ ಎಲ್ಲ ಹಂಗಿದ್ರೆ ಅವರು ಹೋಗಲೇಬಾರ್ದು ಬಿಗ್ ಬಾಸ್ಗೆ. ಬಟ್ ಅಲ್ಲಿಂದ ಏನಂದರೆ ಬಿಗ್ ಬಾಸಲ್ಲಿ ಚೆನ್ನಾಗಿ ನಡೀತಾ ಇರೋದನ್ನ ಇವರು ಕೆಲವು ಬಡ ಮಕ್ಕಳು ಅದಕ್ಕೆ ಅಂತಲೇ ಅದರಿಂದಲೇ ಉಪಯೋಗ ಆಗೋವಂಥದ್ದು ಇರುತ್ತೆ, ಅಂಥವ್ರನ್ನ ಇವರು ಚೂಸ್ ಮಾಡಬೇಕು. ಈಗ ನೋಡಿ ಎಲ್ಲ ಇರೋರೆಲ್ಲ ಬರೀ ಸೀರಿಯಲ್ ಹೆಣ್ಮಕ್ಳುಗಳೇನೆ. ಇವ್ರು TRPಗೋಸ್ಕರ ಬಲ್ಸಾಲಿಗಳಂಥವ್ರನ್ನ, ದುಡ್ಡಿರೋ ಅಂಥವ್ರನ್ನ ಚೂಸ್ ಮಾಡ್ತಾರೆ. ಅಂಥದ್ದಲ್ಲ ಬಡ ಮಕ್ಕಳು. ಈಗ ಅವರು ಇವರಿದ್ದಾರಲ್ಲ, ಯಾರು ಗಿಲ್ಲಿ ಇದ್ದಾರೆ, ಅದು ಬಿಟ್ಟರೆ ಅವ್ರು ಇನ್ನೊಬ್ರು ಯಾರು ಮಲ್ಲಮ್ಮ ಇದ್ದಾರೆ. ಮಲ್ಲಮ್ಮ ಬಿಟ್ಟರೆ ಇನ್ನೂ ಒಬ್ರು ಇದ್ದಾರೆ ನೋಡಿ, ಚಂದ್ರಪ್ರಭ ಇದ್ದಾರೆ. ಇವರೆಲ್ಲ ಬಡತನದಲ್ಲಿರೋ ಅಂಥವ್ರು. ಇಂಥ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು. ನಾವು ಹಿಂದೆ ಒಂದು ಸತಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಲೇ ಒಂದು ನ್ಯೂಸಲ್ಲಿ ಹೇಳಿದ್ವಿ, ಆಟೋ ಡ್ರೈವರ್ ಮಕ್ಕಳು, ಗಾರೆ ಕೆಲಸ ಮಾಡೋ ಮಕ್ಕಳು, ಕೂಲಿ ಮನೆ ಕೆಲಸ ಮಾಡೋ ಅಂಥವ್ರು, ಇಂಥವ್ರಿಗೆ ಉಪಯೋಗ ಇದೆ. ಅದರಿಂದ ಬಂದಂಥದ್ದನ್ನ ಅವರು ಒಳ್ಳೆಯದಕ್ಕೆ ಉಪಯೋಗ ಪಡ್ಕೊತಾರೆ. ಇಲ್ಲೆಲ್ಲ ದುಡ್ಡಿರೋರನ್ನ TRPಗೋಸ್ಕರ ಹಾಕೊಂಡು ಮಾಡೋ ಅಂಥದ್ದಲ್ಲ. ನೋಡೋಣ ಇವತ್ತು ಸುದೀಪ್ ಅವರು ಒಳಗಡೆ ನಡೀತಾ ಇರೋ ಆಗು ಹೋಗುಗಳಿಗೆ ಏನು ಸ್ಟ್ಯಾಂಡ್ ತೊಗೋತಾರೆ ಅಂತ. ಆ ಹುಡುಗಿ ಇದ್ದಾಳೆ, ಯಾರು ರಕ್ಷಿತಾ ಇದ್ದಾಳೆ, ಅದೊಂದು ಚಿಕ್ಕ ಹೆಣ್ಮಗಳು. ಅವಳ ಮೇಲೆ ಇಲ್ಲದೆ ಇರೋ ಜಾತಿ ನಿಂದನೆ ಎಲ್ಲ ಮಾಡ್ತಾರೆ. ಆಮೇಲೆ ಅಂತಾರೆ. ಅಂದರೆ ಅರ್ಥ ಏನು ಅಂತ ಎಮ್ಮಂಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಸಾರಿ ಕೇಳಿಬಿಟ್ರೆ ನೋಡಿ, ಏನೋ ಒಂದು ಮಾತಾಡ್ಬಿಟ್ಟು ಸಾರಿ ಕೇಳಿಬಿಟ್ರೆ ಅದರಿಂದ ಸರಿ ಹೋಗ್ಬಿಡಲ್ಲ ಅಲ್ವಾ. ಹಂಗಾಗಿ ಮುಂದಿನ ದಿನಗಳಲ್ಲಿ ಹೆಂಗೆ ನಡೀತದೆ ನಾವಂತೂ ಪ್ರತಿದಿನ ನೋಡ್ತೀವಿ. ಇದರಿಂದ ಹಲವಾರು ಬಡ ಮಕ್ಕಳಿದ್ದಾರೆ. ಅಂಥವ್ರಿಗೆ ಕರ್ನಾಟಕದ ಜನತೆ ದಯವಿಟ್ಟು ಸಹಕಾರ ಪ್ರೋತ್ಸಾಹ ಕೊಡಬೇಕು. ಯಾವುದೇ ಕಾರಣಕ್ಕೂ ದಯವಿಟ್ಟು ಕರ್ನಾಟಕದ ಜನತೆ ನಿಮ್ಮ ಮೀಡಿಯಾನ ನೋಡಲಿ, ದಯವಿಟ್ಟು ಅಂಥವ್ರಿಗೆ ವೋಟ್ ಮಾಡಲಿ. ಸತಿ ನೋಡಿ ನಮ್ಮ ಹನುಮಂತಗಾಯಿತು, ಅಂಥ ಮಕ್ಕಳುಗಳ ಮೇಲೆ ಬಂದರೆ ನಮಗೂ ಒಂಥರ ಖುಷಿ. ಬಡತನದಿಂದ ಬಂದಂಥವ್ರು, ನಾವು ಬಡವರೇ, ನಾವೇನು ಶ್ರೀಮಂತರಂತಿಲ್ಲ. ಆಟೋ ಡ್ರೈವರು ಆ ಬರೋವಂಥ ಹಣದಿಂದ ಆ ಮನೇನ ಬೆಳಿಕೋತದೆ, ಆ ಲೈಫ್ ಸೆಟ್ಲ್ ಮಾಡ್ಕೊತಾರೆ, ಏನೋ ಒಂದು ಉದ್ಯೋಗ ಮಾಡ್ಕೊತಾರೆ. ಈ ಥರ ಇರಬೇಕು ಬಡ ಮಕ್ಕಳು. ನಾವಂತೂ ಗಿಲ್ಲಿಗೆ ಸಪೋರ್ಟ್ ಮಾಡೋದು. ಗಿಲ್ಲಿ ಮತ್ತು ಕಾವ್ಯ ಇದ್ದಾಳಲ್ಲ, ಆ ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿದ್ದು ಮಾಡ್ತಾರೆ. ಅಂತ ಮಾತ್ರ ಇವ್ರು ಮಾತಾಡ್ತಾರೆ ದೊಡ್ಡವರು, 41 ವರ್ಷ 42 ವರ್ಷ EMಗೆ. ಆದರೆ ಅವ್ರಿಗೆ ಅಂತ ಆಟ ಆಡ್ತಂಗೆ ಆಡಬೇಕಲ್ಲ ಆ ಮನೆ ಒಳಗಡೆ. ಇಲ್ಲಿ ಬಲಸಾಲಿ ದುಡ್ಡು ನಾನು ಪ್ರಭಾವಿ ಅಂತ ಇದೆಲ್ಲ ಬರಲ್ಲ ಅಲ್ಲಿ. ಅವ್ರು ಹೇಳ್ತಾರೆ ನಾನು ಕನ್ನಡ ಹೋರಾಟಗಾರರು, ನಾವು ಕನ್ನಡದವರೇ. ಹೋರಾಟ ಏನಿದ್ರು ಆಚೆ ಇರಬೇಕು, ಒಳಗಡೆ ಆಟ ಆಡ್ತಂಗೆ ಆಡ್ಬೇಕು ದಯವಿಟ್ಟು ಅವರು. ಅಶ್ವಿನಿ ಮೇಡಮ್ ಈಗ ಆಲ್ರೆಡಿ ನೋಡಿ ಬಿಡದಿಲಿ ಒಬ್ಬ ಲಾಯರು ಕೇಸ್ ಕೂಡ ಆಗಿದೆ ಅದ್ರ ಬಗ್ಗೆ. ಅದೆಲ್ಲ ತುಂಬ ಕೆಟ್ಟ ಹೆಸರು ಬರುವಂಥ. ಒಳ್ಳೆಯದು ಅಂದ್ಕೊಂಡು 2 ದಿನ ಇದು ಬಂದುಬಿಡ್ಲಿ, ಒಳ್ಳೆಯವರು ಅಂದ್ಕೊಂಬಂದ್ಬಿಡ್ಬೇಕು ಸರ್. ಅದು ನಾನು ಅಷ್ಟೊಂದು ವಿದ್ಯಾವಂತ ಅಲ್ಲ, ಅದ್ರ ಬಗ್ಗೆ ಅರ್ಥ ಗೊತ್ತಿಲ್ಲ ಸರ್. ನಾನು ಒಬ್ಬ ಆಟೋ ಚಾಲಕ, ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದನ್ನ ನಾವು ಮಾತಾಡಬಾರ್ದು ದಯವಿಟ್ಟು. ಈಗ ನಿನ್ನೆ ಗಿಲ್ಲಿ ಒಳ್ಳೆ ರಾಜಾವಲಿ ಸ್ಟೈಲ್ ಮಾಡಿದ್ರು, ಚಂದ್ರಪ್ರಭ ಎತ್ಕೊಂಡು ಹೋಗ್ಬಿಟ್ಟು ಮೀಸೆಲ್ಲ ಬೋಳ್ಸಾಕ್ಬಿಟ್ರು. ಏನು ಅನಿಸ್ತು ನಿಮಗೆ? ಸರ್ ಅದು ರಾಜಾವಲಿ ಗೆಟಪ್ ಇದ್ದಿದ್ದು ಸೇಮ್ ಸುದೀಪ್ ನೋಡ್ದಂಗೆ ಆಗ್ತಾಯಿತ್ತು ಸರ್. ಅದು ಅವರು ಇದರಲ್ಲಿ ಮಾಡಿದಾರಲ್ಲ, ಯಾವುದು ಕೆಂಪೇಗೌಡದಲ್ಲಿ ಮಾಡಿದಾರಲ್ಲ, ಅದೇ ಥರ ಇವ್ರನ್ನೂ ನನ್ನ ಮೊಬೈಲಲ್ಲೂ ಕೂಡ ನೋಡಿದೆ ನಾನು. ವಿನಿಪರಮಕ್ಕೆ ಅವರು ನಿಲ್ಲಿಸಿದ್ರೆ ತುಂಬ ಖುಷಿ ಆಯಿತು. ಅವರು ನಮ್ಮ ಜಿಲ್ಲೆ ಹುಡುಗ, ಬಟ್ ಕನ್ನಡದವನು. ತುಂಬ ಗದ್ದೆ ಒಳಗಡೆ ಕೆಲಸ ಮಾಡ್ತಿದ್ದವಂತ ಆ ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಅಂದರೆ ತುಂಬ ಖುಷಿ ಪಡ್ಬೇಕು ನಾವು. ನಾವಂತೂ ಅಂಥವ್ರಿಗೇನೆ ಸರ್ ಪ್ರೋತ್ಸಾಹ. ಈಗ ಗಿಲ್ಲಿ ಯಾರನ್ನು ಚೆನ್ನಾಗಿ ರೋಸ್ಟ್ ಮಾಡೋದು ನಿಮ್ಗೆ ಇಷ್ಟ ಆಗುತ್ತೆ ಸರ್? ಈಗ ಅವ್ರು ರೋಸ್ಟ್ ಮಾಡ್ತಾರೆ ಅವಾಗ ಅಶ್ವಿನಿ ಅವರು ಸರ್, ಅವರು ರೋಸ್ಟ್ ಮಾಡ್ತಾ ಇರೋದಕ್ಕೆ ಯಾರಿಗಿಷ್ಟ ಅಂತಿಲ್ಲ. ಬಟ್ ಅವ್ರ ಮೇಲೆ ಯಾರು ಮುಗಿ ಬೀಳ್ತಾರೋ ಅವ್ರ ಬಗ್ಗೆ ಇದು ಮಾಡ್ತಾರೋ. ಅದು ಬಿಟ್ಟರೆ ಅದು ಜನರಿಗೆ ರೋಸ್ಟ್ ಮಾಡ್ತಾವ್ರೆ ಏನೋ ಕಾಣ್ಬೋದು, ಜನರಿಗೆ ರೋಸ್ಟ್ ಇಲ್ಲ. ಅವ್ರ ಆಟ ಅವರು ತಾಳ್ಮೆಯಿಂದ ಆಟ ಆಡ್ತಾ ಇದ್ದಾನೆ ಅಷ್ಟೇ ಆ ಹುಡುಗ. ಸರ್ ಅದು ಅವರು ಆ ಪದ ಉಪಯೋಗಿಸ್ಬಾರ್ದು ಸರ್. ಅದೆಲ್ಲ ನಾನು ಹೇಳಿದ್ನಲ್ಲ, ಆಟ ಆಡ್ತಂಗೆ ಆಡಬೇಕು. ಆಮೇಲೆ ಏನೋ ಹೇಳ್ತಾರೆ ಅವರು, ಕರೆಕ್ಟು ಏನೋ ನೋಡಿದೆ ನಾನು, ಪ್ರತಿದಿನ ನೋಡ್ತೀನಿ. ಸಡೆ ಅಂತ ಯೂಸ್ ಮಾಡ್ತಾರೆ. ಸಡೆ ಅಂದರೆ ಅವ್ರಿಗೆ ಏನಂತ ಗೊತ್ತಿರ್ದೆಯೋ ಇಲ್ವೋ ಗೊತ್ತಿಲ್ಲ. ಪ್ರತಿಯೊಬ್ಬರ ಕಂಟೆಸ್ಟು ಕೂಡ ಆಟ ಆಡ್ತಂಗೆ ಆಡಬೇಕು. ಅದು ಆಟ ಆಡೋಕ್ಕೆ ಹೋಗಿರೋದಲ್ಲೇ ನಾನು ಪ್ರಭಾವಿ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋಕ್ಕೋ ಇಲ್ಲ, ನಾನೊಬ್ಬ ನೋಡಿ ನಾನು ಒಬ್ಬ ಹೋರಾಟಗಾರನೇ. ನಾಡಪ್ರಭು ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಕೂಡ ನಾವು ಹೋರಾಟಗಾರರೇ. ಹೋರಾಟ ಏನಿದ್ರು ನಾವು ಆಚೆ ಇರಬೇಕು, ಒಳಗಡೆ 4 ಗೋಡೆ ಮಧ್ಯೆ ಇರೋದು. ಅವ್ರಿಗೆ ಆಚೆ ಕಡೆ ಏನು ನಡೀತಾ ಇದೆ ಅಂತ ಗೊತ್ತಾಗಲ್ಲ, ಒಳಗಡೆದು ಮಾತ್ರ ಗೊತ್ತಾಯ್ತದೆ. ಅವ್ರು ಒಳಗಡೆ ಮಾಡೋದು ಆಚೆ ಕಡೆ. ಕರ್ನಾಟಕದ ಜನ 7 ಕೋಟಿ ಜನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಆ ಕೆಟ್ಟ ಅಭಿಪ್ರಾಯ ಅವ್ರ ಮೇಲೆ ಮೂಡ್ತದೆ. ಹಾಂ ಸರ್, ನೋಡ್ತೀವಿ. ಯಾರಿಷ್ಟ?
ನನಗೆ ಸುದೀಪ್ ಅಂದ್ರೆ ತುಂಬ ಇಷ್ಟ ಅವರು. ಸುದ್ದಿನ ಹಾಂ ಸರ್, ಗಿಲ್ಲಿ 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 ನಟ. ಹಾಂ ಗಿಲ್ಲಿ. ಕಾವ್ಯ ಅಷ್ಟೊಂದು ಇಷ್ಟ ಇಲ್ಲ ಸರ್. ಜೋಡಿ ಅಲ್ಲ ಸರ್? ಜೋಡಿ ಇದ್ರೂ ಗಿಲ್ಲಿ ಗೆಲ್ಬೇಕು ಸರ್, ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಓಕೆ. ಹಾಂ. ಈಗ ನಿನ್ನೆ ಇದು ರಾಜಾವಲಿ ಥರ ಸ್ಟೈಲ್ ಮಾಡ್ಕೊಂಡಿದ್ರು. ಹಾಂ ಸರ್. ಚಂದ್ರಬಾಬು ಕರ್ಕೊಂಡೋಗ್ಬಿಟ್ಟು ಮೀಸೆಲ್ಲ ಬಳಸ್ಬಿಟ್ರೆ ಹೇಗೆ ಅನ್ನಿಸ್ತು? ತುಂಬ ಬೇಜಾರಾಯ್ತು ಸರ್. ತುಂಬ ಬೇಜಾರು. ಹಾಂ. ಓಕೆ, ಇನ್ನು ಅಶ್ವಿನಿ ಅವ್ರು ಹೇಗೆ ಆಡ್ತಿದ್ದಾರೆ? ಹಾಂ ಸರ್. ಅಶ್ವಿನಿ ಅವರು ಅವರು ಆಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ, ಅಷ್ಟೇನು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ ಸರ್. ಅಷ್ಟಿಲ್ಲ. ಬಿಗ್ ಬಾಸಲ್ಲಿ ತುಂಬ ಸೋಂಬೇರಿ ಅಂದ್ರೆ ಯಾರು ಸರ್ ಈಗಿರೋದು? ತುಂಬ ಸೋಮೇರಿ ಅಂದರೆ ಅವ್ರು ಇವ್ರು ಇದ್ದಾರಲ್ಲ ಸರ್, ರಾಜಾಹುಲಿದಲ್ಲಿ ಯಶ್ ಅತ್ತೆ ಮಗಳು ಇದ್ದಾಳಲ್ಲ, ಅಶ್ವಿನಿ ಗೌಡ. ಅವರು. ಅವರೇ ಹಾಂ. ತುಂಬ ಡೌ ಮಾಡ್ತಾರೆ. ಯಾರು ನಾಟಕ ಆಡ್ತಾರೆ? ನಾಟಕ ಅಂದರೆ ಯಾರು? ನಮ್ಮ ಗಿಲ್ಲಿ ಓವರ್ ಆಗಿ ಮಾಡ್ತಿದ್ದಾರೆ ಸ್ವಲ್ಪ. ಗಿಲ್ಲಿದೆ ಸ್ವಲ್ಪ ಓವರ್ ಆಯ್ತಾ? ಇನ್ನೊಂದು ಗಿಲ್ಲಿದೊಂದು ಸ್ಪೆಷಾಲಿಟಿ, ಎಲ್ಲ ಪ್ರತಿ ಶೋನಲ್ಲಿ ಒಂದೊಂದು ಹುಡುಗಿ ಚೇಂಜ್ ಮಾಡ್ತಿರ್ತಾರೆ. ಹೇಗೆ ಅನಿಸುತ್ತೆ ಅದ್ರ ಬಗ್ಗೆ? ಅವರು ಟ್ಯಾಲೆಂಟ್ ಬಗ್ಗೆ ಹೇಳೋಕ್ಕಾಗಲ್ಲ, ಅವರು ಯಾವ ಟ್ಯಾಲೆಂಟ್ ಯಾವ ಥರ ಮಾಡ್ತಾರೆ ಅವ್ರಿಗೆ ಗೊತ್ತು. ಅಂದರೆ ಅವರು ಒಂದೊಂದು ಶೋಗೆ ತಕ್ಕಂತೆ ಅವರು ಆ್ಯಕ್ಟಿವಿಟಿ ಚೇಂಜ್ ಮಾಡ್ತಾ ಇರ್ತಾರೆ. ಮತ್ತು ಯಾರೇ ಕೌಂಟ್ರ್ ಕೊಟ್ಟು ಆನ್ ಸ್ಪಾಟಲ್ಲಿ ಕೌಂಟ್ರ್ ಕೊಡ್ತಾರೆ. ಹಾಂ ಸರ್, ಅದೊಂದು ಆದರೆ ಹೇಗೆ ಅನಿಸುತ್ತೆ? ಅದು ತುಂಬ ಖುಷಿ ಅನಿಸುತ್ತೆ ಸರ್ ಅದು. ಓಕೆ. ಮತ್ತು ಬಿಗ್ ಬಾಸಲ್ಲಿ ಮತ್ತೆ ಬೇರೆ ಯಾರು ಇಷ್ಟ ನಿಮಗೆ? ನಮ್ಮ ಕಡೆಯವರು ಒಬ್ಬರು ಬಂದಿದ್ದಾರೆ, ಯಾರು? ಮಲ್ಲಮ್ಮ ಅಂತ. ಹಾಂ. ಚೆನ್ನಾಗಿ ಆಡ್ತಿದ್ದಾರಾ? ಹಾಂ, ಆಡ್ತಾ ಇದ್ದಾರೆ ಅವರು. ಇನ್ನು ಉತ್ತರ ಕರ್ನಾಟಕದ ಇನ್ನು ಮಾಳು ನಿಂತ್ಕೊಂಡು ಬಂದರೆ ಅವ್ರ ಬಗ್ಗೆ ಏನು ಅನಿಸ್ತಿದೆ? ಅವರು ಚೆನ್ನಾಗಿ ತುಂಬ ಕಷ್ಟಪಟ್ಟು ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದಾರೆ. ಯಾರು ಬರಬಾರ್ದಿತ್ತು? ಬಿಗ್ ಬಾಸ್ಗೆ ಬರಬಾರ್ದಿತ್ತು. ಅವರು ಏನು ಆ 100 ಕೋಟಿ ನಾಯಿ ಅಂತೆ, ಅದು ಬಂಗಾರ ಅಂತೆ, ಅಷ್ಟೊಂದಿದ್ರೂ ಬಿಗ್ ಬಾಸ್ ಅವ್ರಿಗೇನು ಅವಶ್ಯಕತೆ ಇರಲಿಲ್ಲ ಕರ್ಕೊಡೋದು ಬಿಗ್ ಬಾಸ್. ಯಾಕಂದರೆ ತುಂಬ ಬಡ ಪ್ರತಿಭೆ, ಬಡತನದಿಂದ ಬಂದಿವ್ರಿಗೆ ಸ್ವಲ್ಪ ಚಾನ್ಸ್ ಕೊಟ್ಟರೆ ಏನೋ ಬೆಳ್ಕೊಂಡು ಸ್ವಲ್ಪ ಚೆನ್ನಾಗಿರ್ತಾರೆ. ಏನೋ ಗೆದ್ದರೆ ಏನೋ ಖುಷಿ ಅವ್ರಿಗೆ. ಸ್ವಲ್ಪ ಬಡತನದಿಂದ ಎಲ್ಲ ಬಡವ್ರಿಗೆ ಹೆಲ್ಪ್ ಮಾಡ್ತಾರೆ ಚೆನ್ನಾಗಿ, ಅವ್ರಿಗೆಲ್ಲ ಕಷ್ಟ ಎಲ್ಲ ಗುರ್ತಿರುತ್ತೆ. ದುಡ್ಡಿರೋರು ಬಂದರೆ ಏನು ಅವ್ರೇನು ದುಡ್ಡು ವ್ಯಾಲ್ಯೂ ಕೊಡೋಲ್ಲ, ಅಷ್ಟು ಕಷ್ಟ ಇರ್ತಾರೆ. ಇಲ್ಲ, ಅವ್ರು ಹೇಳೋದೆಲ್ಲ ನಿಜ ಅನಿಸುತ್ತಾ ನಿಮಗೆ? ಅಷ್ಟೊಂದು ಅನಿಸ್ತಾ ಇಲ್ಲ, ಆದ್ರೂ ಒಂದೊಂದು ಸಾರಿ ಡೌಟ್ ಬರುತ್ತೆ. 100 ಕೋಟಿ ನಾಯಿ ಬಂಗಾರ ಹಾಕ್ಕೊಂಡು ಬಿಗ್ ಬಾಸ್ 50 ಲಕ್ಷ ಗೆಲ್ಲೋಕೆ ಯಾಕೆ ಬರಬೇಕು ಅವ್ರು ಅಂತ ಹೇಳೋಕ್ಕಾಗಲ್ಲ. ಸರಿ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್ ಬಿಗ್ ಬಾಸ್ ಎಲ್ಲ. ಯಾರು ಇಷ್ಟ ಆಗ್ತಾರೆ? ಅಂಬರೀಷ್ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಗೆ ತುಂಬ ಇಷ್ಟ. ಬಿಗ್ ಬಾಸ್ ಸುದೀಪ್ ಅವರು, ಸಾರಿ ಸ್ಪರ್ಧಿಗಳಲ್ಲಿ ಯಾರು ಇಷ್ಟ ನಿಮಗೆ? ವರದಿ ಅಲ್ಲ. ಬಿಗ್ ಬಾಸ್ ನೋಡಿದ್ದೀರಾ? ಹಾಂ, ಸುದೀಪ್ ಅವರು ವರದಿಯಲ್ಲಿ ತುಂಬ ಇಷ್ಟ ಸರ್. ಈ ವರ್ಷ ಈ ಸೀಸನ್ ನೋಡಿಲ್ವಾ? ಇವಾಗ ನೋಡಿಲ್ಲ ಸರ್. ಪುನೀತ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಪುನೀತ್ ಅವರು ತುಂಬಾ ಅವರು ಒಳ್ಳೆಯ ಒಂದು ವ್ಯಕ್ತಿ ಸರ, ಒಂದು ಸಮಾಜ ವ್ಯಕ್ತಿ ಅವರು. ತುಂಬ ಎಲ್ಲ ಕಡೆ ಒಳ್ಳೆ ರೀತಿಯಿಂದ ಸೇವೆ ಮಾಡಿದರು. ಅವರೊಂದು ಒಂದು ಫಿಲಿಮ್ ನೋಡಿದರೆ ಒಂದು ಒಳ್ಳೆಯ ಒಂದು ಕಳಕಳಿ ಬರುತ್ತೆ ಸರ್. ತುಂಬ ಸರ್ ಅವರು ಒಳ್ಳೆಯ ಒಂದು ಶ್ರಮಜೀವಿ ಸರ್, ಸಮಾಜ ಜೀವಿ, ದೇವರ ಸಮ ಅವರು, ಒಳ್ಳೆಯವರು.